ವೆಲ್ಕಮ್ ಬ್ಯಾಕ್ ಟು ಮಾರ್ನಿಂಗ್ ಸ್ಟಾರ್ ಫುಡ್ಸ್ಗೆ ಸುಸ್ವಾಗತಗಳು. ಕಳೆದ ವಿಡಿಯೋದನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿದ್ದಕ್ಕೆ ಧನ್ಯವಾದಗಳು. ಮತ್ತು ಮೇಲೂ ನೀವು ಒಳ್ಳೆ ಬೆಂಬಲ ಕೊಟ್ಟಿದ್ದೀರಿ. ಇನ್ನಷ್ಟು ಬೆಂಬಲವನ್ನು ನಿಮ್ಮ ಕಡೆಯಿಂದ ನಾನು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀನಿ. ಮತ್ತು ಕಳೆದ ವಿಡಿಯೋದಲ್ಲಿ ಮೆನು ಅಂದರೆ ಏನು, ಅದು ಯಾವ ಉತ್ಪತ್ತಿ ಆಯಿತು, ಮೆನು ಅಂದರೆ ಏನು ಅಂತ ಒಂದು ವಿಷಯನ ನೋಡಿದ್ದೀವಿ. ಆಮೇಲೆ ಮತ್ತೆ ಕ್ರಾಸ್ ಕಂಟಾಮಿನೇಷನ್ ಬಗ್ಗೆ ಮಾತಾಡ್ತಾ ಇದ್ದೆವು. ಸೊ ಕುಕ್ಕಿಂಗ್ ಈಸ್ ಅನ್ ಆರ್ಟ್. ವಿಲ್ ಶೇರ್ ವಾಟ್ ವಿ ಲರ್ನ್ಡ್. ಅದು ಅಡುಗೆ ಮಾಡೋದೊಂದು ಒಂದು ಕಲೆ. ಆ ಕಲೆನ ಎಲ್ಲರ ಜೊತೆನೇ ನಾವು ಏನು ಕಲಿತಿದ್ದೀವೋ ಆ ಕಲೆನ ಎಲ್ಲರ ಜೊತೆ ಹಂಚ್ಕೊಳ್ಳೋದಲ್ಲಿ ತುಂಬ ಸಂತೋಷದಿಂದ ನಿಮಗೆಲ್ಲ ತಿಳುವಳಿಕೆ ಮಾಡ್ತೀನಿ. ಈ ವಿಡಿಯೋದಲ್ಲಿ ಜ್ಯೂಸ್ ಕೊಡುವ ಹಣ್ಣುಗಳು ಮತ್ತು ಹಾಗೆ ತಿನ್ನಷ್ಟು ಬೇಕಾದ ಹಣ್ಣುಗಳು ಯಾವುದಾವುದಂತ ನೋಡೋಣ. ಈ ವಿಡಿಯೋಗಳು ಎಂಟೈರ್ಲಿ ಫ್ರೂಟ್ಸ್ ಬಗ್ಗೆ ನಾವು ನೋಡೋಣ. ಜ್ಯೂಸ್ ಕೊಡುವ ಹಣ್ಣುಗಳಲ್ಲಿ ಯಾವ ಹಣ್ಣುಗಳೆಲ್ಲ ಕೈಯಲ್ಲಿ ಹಿಂಡಿದ್ರೆ ಜ್ಯೂಸ್ ಬರುತ್ತೋ ಆ ಹಣ್ಣುಗಳೆಲ್ಲ ಜ್ಯೂಸ್ ಕೊಡುತ್ತೆ. ಉದಾಹರಣೆಗೆ ಒಂದು ಮಸ್ಲಿನ್ ಕ್ಲಾತಲ್ಲಿ ಒಂದು ಆರೆಂಜು, ಮೋಸಂಬಿನೋ ಅಥವಾ ಲೆಮನೋ ಅದನ್ನು ಚರ್ಮ ತೆಗೆದುಬಿಟ್ಟು ಸಿಪ್ಪೆಗಳ ತೆಗೆದುಬಿಟ್ಟು ಅದರಲ್ಲಿ ಹಾಕಿ ನಾವು ಅದು ಇದನ್ನಲ್ಲಿ ಹಿಂಡಿದ್ರೆ, ಅಲ್ಲಿ ಮಸ್ಲಿನ್ ಬಟ್ಟೆಯಲ್ಲಿ ಹಿಂಡಿದ್ರೆ ಅದು ಜ್ಯೂಸಾಗಿ ಕೆಳಗೆ ಬರ್ಬೋದು. ಆ ಥರ ಹಣ್ಣುಗಳು ಮಾತ್ರ ಜ್ಯೂಸ್ ಕೊಡೋ ಹಣ್ಣುಗಳು. ಸೊ ಅದರಲ್ಲಿ ಇದು ಕೆಲವು ಪೇಷಂಟ್ಗಳಿಗೆ ಮಸ್ಲಿನ್ ಕ್ಲಾತಲ್ಲಿ ಅವ್ರು ತಿನ್ನೋಕ್ಕಾಗದೆ ಟೈಮಲ್ಲಿ ಬೆಡ್ ರಿಡನ್ ಆದಾಗ ಅವ್ರಿಗೆ ಬಾಯಲ್ಲಿ ಹಾಗೆ ಹಿಂಡ್ತಾರೆ ಇದು ಜ್ಯೂಸ್ಗಳನ್ನು. ಅದು ಅವ್ರು ಸ್ವಲ್ಪ ಸ್ಟ್ರೆಂತ್ ಕೊಡ್ಬೋದು. ಅದರಲ್ಲಿ ಏನು ಕಂಟಾಮಿನೇಷನು ಬೇರೆ ಪಾಯ್ಸನಸ್ಸು ಏನೂ ಆಗೋದಿಲ್ಲ. ಸೊ ಈಗ ಹಾಗೆ ತಿನ್ನಷ್ಟು ಹಣ್ಣುಗಳು ಯಾವುದು ಅಂತ ಕೆಲವೊಂದು, ಈಗ ಆ್ಯಪಲ್ಲು ಮತ್ತು ಪೈನಾಪಲ್ಲು ಇವೆರಡು ಹಣ್ಣುಗಳನ್ನು ನೋಡಿದ್ರೆ, ಮತ್ತು ವಾಟರ್ಮೆಲನ್, ಈ ಮೂರು ಹಣ್ಣುಗಳನ್ನ ನೋಡಿದ್ರೆ ನಾವು ಬ್ಲೆಂಡರಲ್ಲೋ ಮಿಕ್ಸರಲ್ಲೋ ಹಾಕಿ ಇನ್ನಷ್ಟು ಸ್ವಲ್ಪ ಜ್ಯೂಸ್ಗಳನ್ನ ತೆಗಿಬೋದು. ಸೊ ಈಗ ಆ್ಯಪಲ್ನ ಒಂದು ಮಿಕ್ಸಿಯಲ್ಲೋ ಒಂದು ಬ್ಲೆಂಡರಲ್ಲೋ ಗ್ರೈಂಡ್ ಆದರೆ ಅದು ಕಲರ್ ಚೇಂಜ್ ಆಗಿಬಿಡುತ್ತೆ. ಆ ಕಲರ್ ಚೇಂಜ್ ಆಗಿದ ತಕ್ಷಣ ತನ್ನ ಕ್ಯಾರೆಕ್ಟರ್ನ ಅದು ಎಳೆದುಬಿಡುತ್ತೆ. ಅಂದರೆ ಒಂದು ವಸ್ತು ಚೆನ್ನಾಗಿರೋ ವಸ್ತು, ಒಂದು ಆಂಟಿ ಆಕ್ಸಿಡೆಂಟ್ ಇರುವ ವಸ್ತು ಒಂದು ಕಲರ್ ಚೇಂಜ್ ಆಗೋದ್ರೆ ಅದು ತಿನ್ನೋಕ್ಕೆ ಒಳ್ಳೆಯದಲ್ಲ, ಅದು ರೆಕಮೆಂಡೇಷನ್ ತಿನ್ನೋಕ್ಕೆ ಮಾಡೋದಿಲ್ಲ. ಸೊ ಅಂಥ ಒಂದು ಸ್ಥಿತಿಯಲ್ಲಿದ್ದಾಗ ಹಣ್ಣುಗಳನ್ನ ನಾವು ಹಾಗೆ ಕಟ್ ಮಾಡಿ ಫ್ರೂಟ್ ಸಲಾಡ್ ಆಗಿ ತಿನ್ಬೋದು, ಇಲ್ಲ ಹಾಗೆ ತಿನ್ಬೋದು. ಅದು ನಿಮ್ಮ ಇಷ್ಟ ಹೆಂಗಿದೆಯೋ ನೀವು ಆ ಥರ ಮಾಡ್ಕೊಂಡು ತಿನ್ಬೋದು. ಜ್ಯೂಸ್ ಮಾಡೋ ಹಣ್ಣುಗಳನ್ನ ಮಾತ್ರ ಜ್ಯೂಸ್ ಮಾಡಿ ತಿನ್ಬೋದು. ಆಮೇಲೆ ಕೊನೆಗೆ ಏನಂದರೆ, ಈಗ ಚಿಕ್ಕು, ಆ್ಯಪಲ್ ಮತ್ತು ಪಪ್ಪಾಯ ಈ ಮೂರದಲ್ಲಿ ಜ್ಯೂಸ್ ಮಾಡೋಕ್ಕೆ ಸಾಧ್ಯ ಆಗೋದಿಲ್ಲ. ಜ್ಯೂಸ್ ಅದರಲ್ಲಿ ಬರೋದು ಇಲ್ಲ. ಅದು ಜ್ಯೂಸಿಗೆ ರೆಕಮೆಂಡೇಷನ್ ಇಲ್ಲ. ಆ ಫ್ರೂಟ್ಸ್ಗಳನ್ನ ನೀವು ಹಾಗೆ ತಿನ್ಬೋದು. ಮತ್ತು ಯಾವುದೇ ಕಾರಣಕ್ಕೂ ಅಲ್ಯೂಮಿನಿಯಂ ವೆಸಲಲ್ಲಿ ಕುಕ್ ಮಾಡಿದಾಗ ಕ್ರ್ಯಾಕ್ ಆಗಿರ್ಬೋದು, ಎಲ್ಲೆಲ್ಲೋ ಸ್ವಲ್ಪ ಚಿಪ್ಪಾಗಿದ್ದಾಗ ತೂತಾಗಿರುವ ಅಲ್ಯೂಮಿನಿಯಂ ಪಾತ್ರೆಯಲ್ಲಿ ಅಡುಗೆ ಮಾಡೋಕ್ಕೆ ಹೋಗ್ಬೇಡಿ. ಯಾಕಂದರೆ ಬಾಕ್ಸೈಟ್ ಅನ್ನೋದು ಅಲ್ಯೂಮಿನಿಯಂ ಓರ್, ಅದು ಒಂದು ಕೆಮಿಕಲ್ನ ಉತ್ಪತ್ತಿ ಮಾಡ್ತಾ ಇರ್ತದೆ ಬಾಕ್ಸೈಟ್ ಅನ್ನೋದು. ಈ ಅಲ್ಯೂಮಿನಿಯಂ ಪಾತ್ರೆಗಳಲ್ಲಿ ನಾವು ಅಡುಗೆ ಮಾಡಿದಾಗ ಎಲ್ಲೆಲ್ಲ ಸ್ವಲ್ಪ ಒಡೆದಿರುವ ಅಚ್ಚುಗಳೈತೋ ಮತ್ತು ಆ ತೂತುಗಳೈತೋ ಅದರಲ್ಲಿಂದ ಈಗ ಅಲ್ಯೂಮಿನಿಯಂ ಆಕ್ಸೈಡ್ ಅನ್ನೋದು ಬರ್ತಾ ಇರ್ತದೆ. ಉದಾಹರಣೆಗೆ ನಿಮ್ಮ ಅಲ್ಯೂಮಿನಿಯಂ ಪಾತ್ರೆಯಲ್ಲಿ ಮನೆಗಳಲ್ಲಿ ನೋಡ್ಬೋದು, ಅದು ಉಪ್ಪು ಥರ ಮೇಲೆ ವೈಟ್ ಆಗಿರ್ತದೆ. ಅದೇ ಅಲ್ಯೂಮಿನಿಯಂ ಆಕ್ಸೈಡ್ ಅನ್ನೋದು. ಸೊ ಆ ಥರ ಒಂದು ಪಾತ್ರೆಯಲ್ಲಿ ದಯವಿಟ್ಟು ಅಡುಗೆ ಮಾಡಬೇಡಿ, ಅದು ಹೆಲ್ತ್ಗೂ ಒಳ್ಳೆಯದಲ್ಲ. ನೀವು ಇನ್ನಷ್ಟು ಮನೆಗಳಲ್ಲಿ ಮುಂದೆ ಅಡುಗೆ ಮಾಡಿದಾಗ ಯಾವುದೇ ಕಾರಣಕ್ಕೂ ಅದನ್ನು ರೆಕಮೆಂಡೇಷನ್ ಮಾಡಬೇಡಿ. ಒಳ್ಳೆಯ ಅಲ್ಯೂಮಿನಿಯಂ ಪಾತ್ರೆಗಳು, ಫುಡ್ ಗ್ರೇಡೆಡ್ ಅಲ್ಯೂಮಿನಿಯಂ ಪಾತ್ರೆಗಳಲ್ಲಿ ಮಾಡಿ. ಕೆಲವು ಹೋಟೆಲ್ಗಳಲ್ಲಿ ನೀವು ನೋಡಿರ್ಬೋದು, ಸ್ಟೀಲ್ ಟೇಬಲ್ ಮೇಲೆ ಇಟ್ಟು ಅಲ್ಲೆಲ್ಲ ಕಟ್ಟಿಂಗ್ ಮಾಡ್ತಾ ಇರ್ತಾರೆ, ಅದೆಲ್ಲ ಫುಡ್ ಗ್ರೇಡೆಡ್ ಸ್ಟೀಲು. ಆ ಥರ ಫುಡ್ ಗ್ರೇಡೆಡ್ ಸ್ಟೀಲು, ಫುಡ್ ಗ್ರೇಡೆಡ್ ಅಲ್ಯೂಮಿನಿಯಂ ಇದೆಲ್ಲ ಮಾಡಿದರೆ, ನೀವು ಅಡುಗೆ ಮಾಡಿದರೆ ಅದು ಯಾವುದೇ ಥರ ತೊಂದರೆ ಬರೋಲ್ಲ. ನೀವು ಅದನ್ನು ಆ ಥರ ಆಚರಿಸಿದ್ರೆ ಅದು ಒಳ್ಳೆಯದು. ಮತ್ತು ಈ ಎಲ್ಲ ವಿಡಿಯೋದಲ್ಲೂ ಮಾಡಿದಾಗ ಈ ವಿಡಿಯೋದಲ್ಲೂ ಒಂದು ಇಂಪಾರ್ಟೆಂಟ್ ಸೈಂಟಿಫಿಕ್ ರೀಸನ್ನು. ಸೊ ಕ್ರಾಸ್ ಕಂಟಾಮಿನೇಷನ್ ಬಗ್ಗೆನೇ ಎಲ್ಲ ಯಾವ ಥರ ನಾವು ಕ್ರಾಸ್ ಕಂಟಾಮಿನೇಷನ್ ಅವಾಯ್ಡ್ ಮಾಡೋದಂತ ಹೇಳಿದ್ದೀವಿ. ಸೊ ಇದು ಎಲ್ಲ ಮನೆಗಳಲ್ಲಿ ನಡೆದಂಥ ಒಂದು ವಿಷಯ. ಇದು ಇಡ್ಲಿಗೋ ಮತ್ತು ದೋಸೆಗೆ ನಾವು ಹಿಟ್ಟುಗಳನ್ನ ಮಾಡಿರ್ತೀವಿ, ಅದಕ್ಕೊಂದು ಮುಚ್ಚಳ ಹಾಕಿರ್ತೀವಿ. ಫುಲ್ ಆದಮೇಲೆ ಅದ ಮೇಲೆ ಹೊರಗೆ ಬಂದು ಸೋರ್ತಾ ಇರ್ತದೆ. ಆ ಥರ ಸೋರುವಾಗೂ ಕ್ರಾಸ್ ಕಂಟಾಮಿನೇಷನ್ ಆಗೋಕ್ಕೆ ಸಾಧ್ಯ. ಮತ್ತು ಕೆಲವು ಸಾಸ್ ಬಾಟ್ಲ್ಗಳಲ್ಲಿ ಸೈಡಲ್ಲಿ ಸೋರ್ತಾ ಇದ್ದರೆ, ಆಯಿಲ್ ಬಾಟ್ಲ್ಗಳಲ್ಲಿ ಸೈಡಲ್ಲಿ ಸೋರ್ತಾ ಇದ್ದರೆ, ಆ ಫ್ರಿಡ್ಜಲ್ಲಿ ಇಟ್ಟರೆ ಅದನ್ನು ಕ್ರಾಸ್ ಕಂಟಾಮಿನೇಷನ್ ಆಗೋಕ್ಕೆ ಸಾಧ್ಯತೆ ಇದೆ. ಸೊ ಅದರಿಂದ ಯಾವುದೋ
ಸಂದರ್ಭ ಕೊಡಬೇಡಿ. ಅಂದರೆ ಈಗ ಈಸ್ಟ್ ಫಾರ್ಮೇಷನ್ ಆಗೋದಂಥ ಬ್ಯಾಟರ್ಗಳು, ಅದೇ ಈ ಥರ ಇಡ್ಲಿಗೋ ದೋಸೆಗೋ ಮಾವು ರುಬ್ಬಿ ಇಟ್ಟಿದಾಗ ಅದನ್ನು ಫುಲ್ ಹಾಕೋಕ್ಕಿಂತ ಮುಕ್ಕಾಲು ಭಾಗ ಇಟ್ಟಿರಿ. ಅದು ಈಸ್ಟ್ ಫಾರ್ಮೇಷನ್ ಆದಾಗ ಹೊರಗೆ ಬರೋದಂಗೆ ಇರ್ತದೆ, ಮುಚ್ಚಲ ಹಾಕಿರ್ತದೆ. ಆಗ ಕ್ರಾಸ್ ಕಂಟಮಿನೇಷನ್ ಆಗೋಕ್ಕೆ ಸಾಧ್ಯ ಇರಲ್ಲ. ಹೆಲ್ತಿ ಫುಡ್ ತಿನ್ನಿರಿ, ಹೆಲ್ತಿಯಾಗಿ ಇದು ಮಾಡಿ. ತುಂಬ ಹೈಜೀನ್ ಬಗ್ಗೆ ನಾವು ಮಾತಾಡ್ತೀವಿ ಎಲ್ಲ ಥರ ವೀಡಿಯೋದಲ್ಲೂ ಹೈಜೀನು ಮತ್ತು ಈ ಕಂಟಾಮಿನೇಷನ್ ಎಲ್ಲ ಮಾಡ್ತಾಯಿದ್ದೀವಿ. ಅಂದರೆ ಫುಡ್ಡು ನಾವು ನಾವು ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಹೈಜೀನ್ ಬಗ್ಗೆ ಭಾಳ ಚೆನ್ನಾಗಿ ನಾವು ತಿಳುವಳಿಕೆ ಮಾಡ್ಕೋಬೇಕು. ಅದಕ್ಕೋಸ್ಕರ ನಾನು ಈ ಥರ ವಿಷಯಗಳನ್ನ ಹೇಳ್ತಾ ಬರ್ತಾಯಿದ್ದೀನಿ ನಿಮಗೆ. ಸೊ ಈ ಕ್ರಾಸ್ ಕಂಟಾಮಿನೇಷನ್ನು ನೀವು ಮನೆಯಲ್ಲಿ ಅವಾಯ್ಡ್ ಮಾಡ್ಬೋದು. ಅಲ್ಲಿ ನಿಮ್ಗೆ ಯಾವ ಥರ ಪಾತ್ರೆಗಳಲ್ಲಿ ಅಡುಗೆ ಮಾಡ್ಬೋದು ಅಂತ ಆಗ್ಬೋದು. ಆಮೇಲೆ ಹೈಜೀನಿಗಾಗಿ ಕುಕ್ ಮಾಡಿ. ಯಾವುದೇ ವಿಷಯಗಳನ್ನ, ತರಕಾರಿಗಳನ್ನೂ ಸರಿ, ನಾನ್ ವೆಜ್ಗಳು ತಂದಾಗಲೂ ಸರಿ, ನಿಮ್ಮ ಕಟ್ಟಿಂಗ್ ಬೋರ್ಡು, ನೈಫು ಎಲ್ಲನೂ ತೊಳೆದು ಬಿಟ್ಟು ನೀವು ಕಟ್ ಮಾಡೋಕ್ಕೆ ಶುರು ಮಾಡಿ. ನೀವು ಅಡುಗೆ ಮಾಡುವಾಗ ಸಹ ನಿಮ್ಮ ಕೈಯನ್ನು ಸೋಪಲ್ಲಿ ಹಾಕಿ ತೊಳೆದು ಬಿಟ್ಟು ಕ್ಲಿಯರಾಗಿ ಅಡುಗೆ ಮಾಡಿ. ಉಗುರುಗಳು ಜಾಸ್ತಿ ಹೆಚ್ಚಿಗೆನಾಗಿ ಇರಬಾರ್ದು, ಅದು ಅಟ್ರಾಕ್ಟ್ ಆಗಬಾರ್ದು ಆ ವಸ್ತುಗಳ ಜೊತೆ. ಹಾಗೆ ನೋಡ್ಕೊಳ್ಳಿ, ಹೆಲ್ತಿಯಾಗಿರಿ. ಮತ್ತು ಆಶ್ಚರ್ಯ ಪಡೋದಂಥ ಒಂದು ವಿಡಿಯೋ ಜೊತೆ ಭೇಟಿಯಾಗೋಣ. ನಮಸ್ಕಾರ.